ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ SSLC ಕನ್ನಡದಲ್ಲಿ ನಾನು ಪಾಸಿಂಗ್ ಪ್ಯಾಕೇಜನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಿಂದ ಖಂಡಿತವಾಗಿ ನಿಮಗೆ 50ರಷ್ಟಾದರೂ ಅಂಕಗಳು ಖಂಡಿತವಾಗಿ ನಿಮ್ಮ ಪ್ರಿಪ್ರೇಟರಿ ಮತ್ತು ಆ್ಯನ್ಯುವಲ್ ಎಕ್ಸಾಮ್ಗೆ ಬಂದೇ ಬರ್ತದೆ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಈಗಾಗಲೇ ನಾನು ಹಿಂದಿ ಮತ್ತು ಸಮಾಜ ವಿಜ್ಞಾನದಲ್ಲಿ ಇದೇ ಥರದ ವಿಡಿಯೋವನ್ನು ಹಾಕಿದ್ದೀನಿ. ಮಾಡೆಲ್ ಕ್ವಶನ್ ಪೇಪರ್ ವಿಡಿಯೋಗಳು ಸಹಿತಿದ್ದಾವೆ. ಅವೆಲ್ಲವುಗಳನ್ನು ನೋಡಬೇಕಾದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮಾಡೆಲ್ ಕ್ವಶನ್ ಪೇಪರ್ ಕೀ ಆನ್ಸರ್ 2026 ಅಂತ ಇದೆ. ಸೊ ಮಾದರಿ ಪ್ರಶ್ನೆಗಳ ವಿಡಿಯೋಗಳ ಜೊತೆಗೆ ಪಾಸಿಂಗ್ ಪ್ಯಾಕೇಜ್ ವಿಡಿಯೋಗಳಿದ್ದಾವೆ. ಖಂಡಿತವಾಗಿ ನೋಡಿ, ನಿಮಗೆ ಒಳ್ಳೆಯ ಅಂಕಗಳು ಸಿಗ್ತದೆ. ಸೊ ನೋಡೋಣ, ಫಸ್ಟ್ 1 ಮಾರ್ಕ್ ಕ್ವಶನನ್ನು ಕವರ್ ಮಾಡಿದ್ದೀನಿ. ಸೊ ನಿಮಗೆ 1 ಅಂಕದ ಪ್ರಶ್ನೆಗಳನ್ನು ಚೆನ್ನಾಗಿ ನೀವೇನು ಮಾಡಬೇಕು, ಬರಿಬೇಕಾಗ್ತದೆ. ಸೊ ಫಸ್ಟ್, ಭಾಷೆ ಯಾವುದಕ್ಕೆ ಸಾಧನವಾಗಿದೆ ಅಂತ ಕೇಳಿದರು. ವಿಚಾರ ವಿನಿಮಯ ಮಾಡುವುದಕ್ಕೆ. ಬರೆಯುವಾಗ ಪೂರ್ಣ ವಾಕ್ಯವನ್ನು ಬಳಸಿ ಬರೀರಿ. ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಚಾರವಾಗಿ ತರಬೇತಿ ಕೊಡುತ್ತವೆ? ಆಹಾರ ವಿಚಾರಗಳ ವಿಚಾರವಾಗಿ. ಮನುಷ್ಯನಿಗೆ ಲೆಕ್ಕ ಬಿಡುವ ಅವಶ್ಯಕತೆ ಯಾವಾಗ ಉಂಟಾಯಿತು? ಮನೆ ಕಟ್ಟಿಕೊಂಡು ಒಂದು ಕಡೆ ನೆಲೆಸಿದಾಗ. 4 ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ಯಾರು? ಕವಿ ನಯಸೇನ. ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು? ಮಹಮ್ಮದಿಯರ ಆಡಳಿತದ ಕಾಲದಲ್ಲಿ. ಒಂದು ಭಾಷೆ ಸತ್ವಪೂರ್ಣವಾಗಿರಬೇಕಾದ್ರೆ ಅದನ್ನಾಡೋ ಜನ ಹೀಗಿರಬೇಕು: ಅಭಿಮಾನದನರು, ಬುದ್ಧಿಶಾಲಿಗಳು ಆಗಿರಬೇಕು. ಮುಂದಿನ ಪಾಠ ವ್ಯಾಘ್ರಗೀತೆ. ಭಗವದ್ಗೀತೆಯನ್ನು ರಚಿಸಿದವರು ಯಾರು? ವೇದವ್ಯಾಸರು. ಹುಲಿಗೆ ಪರಮಾನಂದವಾಗಲು ಕಾರಣವೇನು? ಶಾನುಭೋಗರ ದುಂಡು ದುಂಡಾದ ಶರೀರವನ್ನು ನೋಡಿ. ಶಾನುಭೋಗರಿಗೆ ತಲೆ ಸುತ್ತಲು ಕಾರಣವೇನು? ಹುಲಿಯ ಜೊತೆ ನಡೆದ ದೊಂಬರಾಟದಿಂದ. ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು? ಖಿರ್ದಿ ಪುಸ್ತಕ. ಹಸಿದು ಮಲಗಿದ್ದ ಹುಲಿ ಏನೆಂದು ಯೋಚಿಸಿತು? ವಿಧಿಯು ಆಹಾರಕ್ಕಾಗಿ ಏನನ್ನು ಒದಗಿಸುವುದು ಎಂದು. ಶಾನುಭೋಗರ ರಾಜಭಕ್ತಿಯ ಲಾಂಛನ ಯಾವುದು? ಖಿರ್ದಿ ಪುಸ್ತಕ. ಶಾನುಭೋಗರನ್ನು ಮೂರ್ಛೆಯಿಂದ ಎಚ್ಚರಿಸಿದವರು ಯಾರು? ಚಿಕ್ಕನಾಯಕನಹಳ್ಳಿಯ ರೈತರು. ಶಾನುಭೋಗರು ತಮ್ಮ ಹಳ್ಳಿಯನ್ನು ತಲುಪಬೇಕಾದರೆ ಯಾವ ಕಣಿವೆಯನ್ನು ದಾಟಿ ಹೋಗಬೇಕಾಗಿತ್ತು? ಮದಲಿಂಗನ ಕಣಿವೆ. ಶಾನುಭೋಗರು ಚಿಕ್ಕನಾಯಕನಹಳ್ಳಿಗೆ ಏತಕ್ಕಾಗಿ ಹೋಗಿದ್ದರು ಅಂತ ಕೇಳಿದರು? ಇರಸಾಲಿಗಾಗಿ ಅನ್ನೋದನ್ನು ಬರೆದ್ರೆ ಸಾಕು. ಇನ್ನು ಮತ್ತೆ ಗದ್ಯ ಭಾಗದಲ್ಲಿ ನೋಡೋದಾದರೆ ನಿಮಗೆ ಲಂಡನ್ ನಗರ ಕೇಳಿದ್ದಾರೆ. ಲೇಖಕರನ್ನು ವರ್ಣಿಸಿರುವ ಲಂಡನ್ನಿನ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿಯ ಹೆಸರು ವೂಲ್ವರ್ತ್. ನೆಲ್ಸನ್ ಮೂರ್ತಿ ಇರುವ ಸ್ಥಳದ ಹೆಸರು ಟ್ರಾಫಲ್ಗಾರ್ ಸ್ಕ್ವೇರ್. ವೆಸ್ಟ್ ಮಿನಿಸ್ಟರ್ ಅಬೆ ಯಾರ ಸ್ಮಾರಕ? ಸತ್ತವರ. ನೆಕ್ಸ್ಟ್, ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿ ಯಾವುದು? ಚೇರಿಂಗ್ ಕ್ರಾಸ್. ಲಂಡನ್ನಿನ ರಸ್ತೆಗಳಲ್ಲಿ ನಿಲ್ಲುವುದನ್ನು ತಪ್ಪಿಸಲು ಮಾಡಿರುವ ವ್ಯವಸ್ಥೆ ಏನು ಅಂತ ಕೇಳಿದರು? ಭೂಗರ್ಭದಲ್ಲಿ ಗಾಡಿಗಳನ್ನು ಹಾಕಿದ್ದಾರೆ. 3ನೇ ಎಡ್ವರ್ಡ್ ತಂದ ಶಿಲೆಯ ಹೆಸರೇನು? ಸ್ಟೋನ್ ಆಫ್ ಸ್ಕೋನ್. 3ನೇ ಎಡ್ವರ್ಡ್ ಯಾವ ಅರಸರಿಂದ ಸ್ಟೋನ್ ಆಫ್ ಸ್ಕೋನ್ ಕಿತ್ತುಕೊಂಡು ಬಂದಿದ್ದ? ಸ್ಕಾಟ್ಲೆಂಡ್ ಅರಸರಿಂದ. ಪ್ರವಾಸದ ಕುರಿತು ಬೇಕನ್ ಹೇಳಿದ ಮಾತೇನು? ಪ್ರವಾಸ ಶಿಕ್ಷಣದ ಒಂದು ಭಾಗ. ಮನೆ ಹಿಡಿದು ಇರುವ ತರುಣನ ಬುದ್ಧಿ ಮನೆಯ ಮಟ್ಟದ್ದೇ ಎಂದು ಹೇಳಿದ ಆಂಗ್ಲ ಕವಿ ಯಾರು? ಶೇಕ್ಸ್ಪಿಯರ್ ಅಂತ ಬರೆದ್ರೆ ಸಾಕು. ಇನ್ನು ಇದು ಅಗ್ನಿಭೂತಿ ವಾಯುಭೂತಿಯರ ಕಥೆಯ ಗದ್ಯಪಾಠ ಇದೆ. ಕೌಸಂಬಿಯ ಅರಸ ಯಾರು? ಅತಿಬಲ. ಸೋಮಶರ್ಮ ಕಶ್ಯಪಿಯರ ಮಕ್ಕಳ ಹೆಸರೇನು? ಅಗ್ನಿಭೂತಿ, ವಾಯುಭೂತಿ. ಕಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಯಾರ ಬಳಿಗೆ ಕಳಿಸಿದಳು? ಸೂರ್ಯಮಿತ್ರ. ಸೂರ್ಯಮಿತ್ರನು ತನಗೆ ಕಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಹೇಳಲು ಕಾರಣವೇನು? ಅಗ್ನಿಭೂತಿ ವಾಯುಭೂತಿಯರಿಗೆ ಸೊಲಿಗೆ ಕೊಡದೆ ಯೋಗ್ಯರನ್ನಾಗಿ ಮಾಡೋ ಕಾರಣದಿಂದ. ಪಂಡಿತರಾದ ಅಗ್ನಿಭೂತಿ ವಾಯುಭೂತಿಯರಿಗೆ ದೊರೆತ ಪದವಿ ಯಾವುದು? ಮಂತ್ರಿ ಪದವಿ. ರಾಜಗೃಹ ಪಟ್ಟಣದ ಅರಸ ಯಾರು? ಸುಬಲ ಅಂತಕ್ಕಂಥದ್ದೇನಪ್ಪ ಅಂತಂದರೆ ರೈಟ್ ಆನ್ಸರ್ ಇತ್ತು. ಇನ್ನು ಪದ್ಯದಲ್ಲಿ ಬರ್ತಕ್ಕಂಥ 1 ಮಾರ್ಕರ್ ಕ್ವಶನ್ಸ್ಗೆ ಬರ್ತೀನಿ. ಫಸ್ಟ್ ಇತ್ತು ಹಲಗಲಿ ಬೇಡರು. ಕುಂಪನಿ ಸರ್ಕಾರ ಹೊರಡಿಸಿದ ಆದೇಶ ಯಾವುದು? ನಿಶಸ್ತ್ರೀಕರಣ. ಹಲಗಲಿಯ 4 ಪ್ರಮುಖ ಯಾರು? ಪೂಜೇರಿ ಹನುಮ, ಬೇಡರ ಬಾಲ, ಜಡಗ ಮತ್ತು ರಾಮ. ಹಲಗಲಿ ಗುರುತು ಉಳಿಯದಂತಹದ್ದು ಏಕೆ? ಹಲಗಲಿಗೆ ಬೆಂಕಿ ಹಾಕಿ ಸುಟ್ಟು ಮಾಡಿದ್ದರಿಂದ. ಯಾವ ಘಟನೆ ಹಲಗಲಿ ಲಾವಣಿಗೆ ಕಾರಣವಾಗಿದೆ? ಹತಾರ ಕದನ. ಹಲಗಲಿ ಗ್ರಾಮ ಎಲ್ಲಿದೆ? ಇಂದಿನ ಬಾಗಲಕೋಟೆ ಜಿಲ್ಲೆಯಲ್ಲಿದೆ. ಹಲಗಲಿಯ ಗ್ರಾಮದ ಹೆಬ್ಬಾಗಿಲಿನ ಬಳಿ ನಿಂತು ಬುದ್ಧಿ ಮಾತನ್ನು ಹೇಳಿದವರು ಯಾರು? ಹೆಬಲಕ್ ಸಾಹೇಬ. ಬ್ರಿಟಿಷ್ ಸರ್ಕಾರ ಭಾರತೀಯರ ಮೇಲೆ ಯಾವಾಗ ಶಸ್ತ್ರಾಸ್ತ್ರ ನಿಶಸ್ತ್ರೀಕರಣದ ಆದೇಶ ಹೊರಡಿಸಿತು? 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ. ಇನ್ನು ಹಲಗಲಿಯ ಬೇಡರು ಯಾರ ಕಪಾಳಕ್ಕೆ ಹೊಡೆದು ನೆಲಕ್ಕೆ ಉರುಳಿಸಿದರು? ಕಾರಕೂನನ ಕಪಾಳಕ್ಕೆ. ಹೆಬಲಕ್ ಸಾಹೇಬನನ್ನು ಗುಂಡಿಕ್ಕಿ ಕೊಂದವರು ಯಾರು? ಜಡಗ. ಹಲಗಲಿಯನ್ನು ಲೂಟಿ ಮಾಡಲು ಆದೇಶಿಸಿದವರು ಯಾರು? ಬ್ರಿಟಿಷ್ ಅಧಿಕಾರಿ ಕಾರ್ ಸಾಹೇಬ ಅನ್ನೋದನ್ನು ಬರೆದ್ರೆ ಸಾಕು. ನೆಕ್ಸ್ಟ್ ಕ್ವಶನ್. ದ್ರೋಣ ಪರಶುರಾಮರಲ್ಲಿಗೆ ಏಕೆ ಬಂದ? ಸಂಪತ್ತನ್ನು ಕೇಳಲು. ಪರಶುರಾಮನು ದ್ರೋಣನಿಗೆ ಕೊಟ್ಟ ಪ್ರಧಾನ ಅಸ್ತ್ರಗಳನ್ನು? ವಾರನ, ವಾಯವ್ಯ, ಆಗ್ನೇಯ, ಇಂದ್ರ. ದೃಪದನು ಎಲ್ಲಿ ರಾಜ್ಯಭಾರ ಮಾಡುತ್ತಿದ್ದನು? ಛತ್ರಾವತಿಯಲ್ಲಿ. ಕುಂಭಸಂಭವ ಎಂದು ಯಾರನ್ನು ಕರೆಯಲಾಗಿದೆ? ದ್ರೋಣರನ್ನು. ದೃಪದನು ಪಡಿಯರಿಗೆ ಏನೆಂದು ಹೇಳಿ ಕಳುಹಿಸಿದ? ಅವನು ಯಾರು ತಿಳಿಯೇನು ನಾನು, ಅವನ ಹಿಡಿದು ಹೊರಗಡೆ ತೆಳ್ಳು ಎಂದು ಹೇಳಿದ. ದ್ರೋಣ ಯಾರೊಡನೆ ಪರಶುರಾಮನ ಬಳಿಗೆ ಬಂದ? ತನ್ನ ಮಗನಾದ ಅಶ್ವತ್ಥಾಮನೊಡನೆ. ದ್ರೋಣನು ಪರಶುರಾಮನ ಬಳಿ ಬಂದಾಗ ಪರಶುರಾಮನ ವೇಷಭೂಷಣ ಹೇಗಿದ್ದವು? ನಾರುಮಡಿಯಿಂದ ಸುತ್ತಿದ ಸೊಂಟು ಉಳ್ಳವನಾಗಿ
ಜಡೆಯ ಸಮೂಹದಿಂದ ತಪೋವನಕ್ಕೆ ಹೋಗುವಂತೆ ವೇಷಭೂಷಣ ಇತ್ತು. ಭಾರ್ಗವ ಎಂದರೆ ಯಾರು? ಪರಶುರಾಮ. ಪರಶುರಾಮನು ದ್ರೋಣನಿಗೆ ಯಾವುದರಲ್ಲಿ ಅರ್ಘ್ಯ ನೀಡಿದ? ಮಣ್ಣಿನ ಮಡಕೆಯಲ್ಲಿ. ಪರಶುರಾಮನು ಅವನಿಯನ್ನು ಯಾರಿಗೆ ದಾನ ಮಾಡಿದ? ತನ್ನ ಗುರುವಿಗೆ, ಅಂದರೆ ಕಶ್ಯಪನಿಗೆ ಅಂತ ಬರೆದ್ರೆ ಸಾಕು. ಇಷ್ಟು ಏನಾಗಿತ್ತಪ್ಪ ಅಂತಂದರೆ ಇಂಪಾರ್ಟೆಂಟ್ ಇತ್ತು. ಇನ್ನು ಪಠ್ಯಪೂರಕದಂತೆ ನೋಡೋಣ ಯಾವೆಲ್ಲ ಇಂಪಾರ್ಟೆಂಟ್ ಇದಾವಂತ. ಪುಟ್ಟ ಪೋರಿ ಏನು ಮಾಡುತ್ತಿದ್ದಾಳೆ ಅಂತ ಕೇಳಿದ್ದಾರೆ. ಮುಸ್ರೆ ತಿಕ್ಕುತ್ತಿದ್ದಾಳೆ. ಇನ್ನು ಪುಟ್ಟ ಪೋರಿಯ ಅಮ್ಮ ಗುಡಿಸಲಿನಲ್ಲಿ ಹೇಗೆ ಮಲಗಿದ್ದಾಳೆ ಅಂತ ಕೇಳಿದ್ದಾರೆ. ಸೊ ಗೋರುತ್ತಾ ಮಲಗಿದ್ದಾಳೆ ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಬರಿಬೇಕಿತ್ತು. ಇನ್ನು ಗೋಡೆಗಳು ಏಕೆ ಮುಖ ಮುಚ್ಚಿಕೊಂಡಿವೆ ಅಂತ ಕೇಳಿದರು. ಸುಣ್ಣ ಕಾಣದೆ ಮುಖ ಮುಚ್ಚಿಕೊಂಡಿದೆ. ಕೋಗಿಲೆಗಳು ಹೇಗೆ ಹಾಡುತ್ತಿವೆ? ಮನದುಂಬಿ ಹಾಡುತ್ತಿವೆ. ಯಾರಿಗೆ ವಸಂತ ಮುಖ ತೋರಲಿಲ್ಲ? ಕುಂಬಾರ, ಕಮ್ಮಾರ, ನೇಕಾರ, ಕೇರಿಯ ಮಾರ, ಪುಟ್ಟಿಗೆ. ಇಳೆಯು ಹೇಗೆ ಸಂಭ್ರಮಿಸುತ್ತದೆ? ಕಡಲುಕ್ಕಿ ಹರಿಯುವ ಸಂಭ್ರಮ. ಒಡೆಯನ ಅಂಗಳದಲ್ಲಿ ಮಾವಿನ ಮರಗಳು ಹೇಗೆ ನಿಂತಿವೆ? ಮೈದುಂಬಿ ನಿಂತಿವೆ. ಮುಗುಳು ನಗೆ ಎಲ್ಲಿ ಬೀರಿತ್ತು? ಮಲ್ಲಿಗೆ ಹೂವಲ್ಲಿ ಬೀರಿತ್ತು. ಪುಟ್ಟ ಪೋರಿಯು ಕಂಡು ವಸಂತ ಏಕೆ ಮರುಗಿದನು? ಪುಟ್ಟ ಪೋರಿಯ ಹರಿದ ಚಿಂದೆಯ ಬಟ್ಟೆ ಕಂಡು ಮರುಗಿದನು. ವಸಂತ ಎಲ್ಲಿಗೆ ಬರಲು ಹೆದರಿದನು ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಏನಿದೆಪ್ಪ ಅಂತಂದ್ರೆ ಎಸ್, ವಸಂತ ಗುಡಿಸಲಿನ ಒಳಗೆ ಬರಲು ಹೆದರಿದನು ಅಂತಕ್ಕಂಥದ್ದು ಪ್ರಶ್ನೆ. ಇನ್ನು ಪುಟ್ಟ ಪೋರಿಯ ಅಮ್ಮ ತೂತು ಬಿದ್ದ ಸೀರೆಯಲ್ಲಿ ಯಾರು ಸೊರಗಿದ್ದಾರೆ? ಬಾಲರವಿ. ಬಾಲರವಿ ಎಲ್ಲಿ ಥಳಥಳಿಸುತ್ತಿದ್ದಾನೆ? ಹೊಳೆವ ಗೋಲಿಯಲ್ಲಿ. ಪುಟ್ಟ ಪೋರಿಯ ಅಮ್ಮ ಎಲ್ಲಿ ಮಲಗಿದ್ದಾಳೆ? ಗುಡಿಸಲಿನಲ್ಲಿ. ಬಾಲರವಿ ಎಲ್ಲಿ ಸೊರಗಿದ್ದಾನೆ? ಅಮ್ಮನ ತೂತು ಬಿದ್ದ ಸೀರೆಯಲ್ಲಿ. ಯಾರ ಕುಲುಮೆ ಉರಿಯಲಿಲ್ಲ? ಕಮ್ಮಾರನ ಕುಲುಮೆ. ಯಾರ ತಿಗುರಿ ತಿರುಗಲಿಲ್ಲ? ಕುಂಬಾರನ ತಿಗುರಿ. ಯಾರ ಮಗ್ಗ ಉಸಿರಾಡಲಿಲ್ಲ? ನೇಕಾರನ ಮಗ್ಗ. ಯಾರ ಒಲೆ ಹೊತ್ತಲಿಲ್ಲ? ಕೇರಿಯ ಮಾರನ ಒಲೆ. ಹಕ್ಕಿಗಳಿಗೆ ಯಾವ ಸಂಭ್ರಮ? ರೆಕ್ಕೆ ಬಿಚ್ಚಿ ಹಾರುವ ಸಂಭ್ರಮ. ಯಾರ ಅಂಗಳದಲ್ಲಿ ಮಾವಿನ ಮರಗಳು ಮೈತುಂಬಿ ನಿಂತಿವೆ? ಒಡೆಯನ ಅಂಗಳದಲ್ಲಿ ಈಸ್ ದ ರೈಟ್ ಆನ್ಸರ್. ಇನ್ನು ಇಲ್ಲಿಷ್ಟು ನೋಡಿದರೆ 1 ಅಂಕದ ಎಲ್ಲ ಪ್ರಶ್ನೆಗಳು ಕವರ್ ಆಗ್ತವೆ. ಇನ್ನು 2 ಅಂಕದ ನೋಡೋಣ. ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣವೇನು? ಉತ್ತರ: ಜನ ಮಾತನಾಡುವ ಭಾಷೆ ವ್ಯಾವಹಾರಿಕ ಭಾಷೆ. ಉದಾಹರಣೆಗೆ ಕನ್ನಡ, ಇಂಗ್ಲೀಷ್, ಹಿಂದಿ, ತುಳು. ಇನ್ನು ಗ್ರಂಥ ರಚನೆಯಲ್ಲಿ ಬಳಸುವ ಭಾಷೆ ಗ್ರಾಂಥಿಕ ಭಾಷೆ. ಉದಾಹರಣೆ ಕನ್ನಡ, ಇಂಗ್ಲೀಷ್, ಸಂಸ್ಕೃತ. ಲಿಪಿಯ ಜಾಡು ಆರಂಭಗೊಂಡ ಬಗೆ ಹೇಗೆ ಅಂತ ಕೇಳಿದರು. ಮಾನವನು ಸಂಚಾರಿ ಜೀವನವನ್ನು ತ್ಯಜಿಸಿ ಒಂದು ಕಡೆ ಆಸ್ತಿ ಮನೆ ಮಾಡಿಕೊಂಡು ನೆಲೆ ನಿಂತಾಗ ಅವನಿಗೆ ಲೆಕ್ಕದ ಅವಶ್ಯಕತೆ ಉಂಟಾಯಿತು. ಓದು ಬರಹ ಗೊತ್ತಿಲ್ಲದವನು ತನ್ನ ಕೆಲಸದ ಬಗ್ಗೆ ಗೋಡೆಯ ಮೇಲೆ ಗೆರೆ ಎಳೆದು ಗುರುತಿಸಿದನು. ಹೀಗೆ ಲಿಪಿಯ ಜಾಡು ಆರಂಭಗೊಂಡಿತು. ಇನ್ನು ಲಿಪಿ ಮೂಲಕ ಜ್ಞಾನ ಭಂಡಾರ ಯಾವ ರೀತಿ ಭದ್ರವಾಯಿತು ಅಂತ ಕೇಳಿದ್ದಾರೆ. ಮಾನವನಿಗೆ ಬಿಡುವು ಹೆಚ್ಚಿದಂತೆ ತನ್ನ ಸುಖ ದುಃಖಗಳನ್ನು ಕಾವ್ಯ ರೂಪಕ್ಕೆ ಇಳಿಸಿರಬೇಕು. ತಾನು ಕಲಿತ ಮೂಲ ಲಿಪಿಯ ಸಹಾಯದಿಂದ ಸಾಹಿತ್ಯ ಕೃತಿಗಳನ್ನು ಬರೆಯಲು ಆರಂಭಿಸಿದ. ಜ್ಞಾನ ಭಂಡಾರ ಭದ್ರವಾಗಿ ಸಂಸ್ಕೃತಿಯ ಇತಿಹಾಸ ಉಳಿಯಿತು. ಮುಂದಿನ ಪ್ರಶ್ನೆ: ಕನ್ನಡ ಭಾಷೆ ಹದಗೊಂಡದ್ದು ಹೇಗೆ ಅಂತ ಕೇಳಿದರು. ಸೊ ಉತ್ತರ ಏನಪ್ಪ ಅಂತಂದ್ರೆ ಎಸ್, ಅನೇಕ ಕವಿಗಳು ಕನ್ನಡ ಬೆಳೆಯಬೇಕೆಂದರೆ ಕನ್ನಡ ಪದಗಳ ಬಳಕೆ ಹೆಚ್ಚಾಗಬೇಕೆಂದು ಸಾರಿದ್ದಾರೆ. ಕುಮಾರವ್ಯಾಸ, ಪುರಂದರದಾಸ ಮುಂತಾದವರು ತಮ್ಮ ಅನುಭವವನ್ನು ಹೃದಯ ಮುಟ್ಟುವಂತೆ ಬರೆದರು. ಹೀಗೆ ಕನ್ನಡ ಭಾಷೆ ಹದಗೊಂಡಿತು ಅಂತ ಬರೆದ್ರೆ ಸಾಕು. ಇನ್ನು ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಗಲು ಕಾರಣ ಏನು? ಎಲ್ಲ ದೇಶಗಳ ಭಾಷೆ ಹಾಗೂ ಸಾಹಿತ್ಯವನ್ನು ಆಂಗ್ಲ ಪಂಡಿತರು ಅಭ್ಯಸಿಸಿದರು. ತಮ್ಮ ಭಾಷೆ ಮೂಲಕವೇ ತಾವು ಹೇಳಬೇಕಾದದ್ದನ್ನು ಹೇಳಿದರು ಮತ್ತು ಬರೆದರು. ಆಂಗ್ಲ ಜನರ ಭಾಷಾಭಿಮಾನ, ಸಂಕಲ್ಪ, ಕೃಷಿಯಿಂದ ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಯಿತು ಅಂತ ಬರೆದ್ರೆ ಸಾಕು. ಇನ್ನು ಎಸ್, ಭಾಗ್ಯಶಿಲ್ಪಿಗಳಿಂದ ಇದೆ. ನಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾದವು? ಗ್ರಾಮ ನಿರ್ಮಲೀಕರಣ, ವೈದ್ಯಕೀಯ ಸಹಾಯ, ವಿದ್ಯಾಪ್ರಚಾರ, ನೀರಿನ ಸೌಕರ್ಯ ಮತ್ತು ಪ್ರಯಾಣ ಸೌಲಭ್ಯ. ಇನ್ನು ನಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ನೀರಾವರಿ ಯೋಜನೆಗಳು ಕಾರ್ಯರೂಪಕ್ಕೆ ಬಂದವು? ಶಿವನ ಸಮುದ್ರದ ಬಳಿ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ, ವಾಣಿ ವಿಲಾಸ್ ಸಾಗರ, ಕೃಷ್ಣರಾಜ ಸಾಗರ. ಇನ್ನು ಶಿಕ್ಷಣದ ಬಗ್ಗೆ ವಿಶ್ವೇಶ್ವರವರು ಏನೆಂದು ಹೇಳಿದ್ದಾರೆ ಅಂತ ಕೇಳಿದ್ದಾರೆ. ಆಧುನಿಕ ಶಿಕ್ಷಣವೇ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ. ಶಿಕ್ಷಣ ಸಂಜೀವಿನಿ. ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು. ಅದು ಕೆಲವೇ ಜನರ ಸೊತ್ತಾಗಬಾರದು, ಎಲ್ಲರ ಅಜನ್ಮಸಿದ್ಧ ಹಕ್ಕಾಗಬೇಕು ಅಂತ ಇತ್ತು. ಇನ್ನು ನೆಹರು ಅವರು ಸರ್ ಎಂ ವಿಶ್ವೇಶ್ವರವರ ಬಗ್ಗೆ ಏನೆಂದು ಹೇಳಿದ್ದಾರೆ. ಭಾರತೀಯರಾದ ನಾವು ಹೆಚ್ಚು ಮಾತನಾಡುವರು ಮತ್ತು ನುಡಿದಂತೆ ನಡೆಯಲಾರದವರು ಎಂಬ ದೂಷಣೆಗೆ ಒಳಗಾಗಿದ್ದೇವೆ. ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ, ಅದನ್ನು ತಾವು ತಮ್ಮಿಂದ ಕಲಿಯೋಣ. ಇನ್ನು ಹಣಕಾಸು ನೀತಿಯಲ್ಲಿ ವಿಶ್ವೇಶ್ವರಯ್ಯ ಅವರು ಮಾಡಿದ ಮಾರ್ಪಾಡುಗಳಾದವು. ಮೈಸೂರು ಬ್ಯಾಂಕನ್ನು ಸ್ಥಾಪಿಸಿದರು. ಸಾರ್ವಜನಿಕ ಜೀವ ವಿಮಾ ಯೋಜನೆಯನ್ನು ಜಾರಿಗೆ ತಂದರು. ಪ್ರಾಂತೀಯ ಸಹಕಾರಿ ಬ್ಯಾಂಕ್ಗಳನ್ನು ಸ್ಥಾಪಿಸಿದರು ಅಂತ ಬರೆದ್ರೆ ಸಾಕು. ಇನ್ನು ಲಂಡನ್ ನಗರ ಪಾಠ ಎಸ್. ಉಲ್ವರ್ತ್ ಅಂಗಡಿಯಲ್ಲಿ ಸಿಗುವ ವಸ್ತುಗಳಾವವು ಅಂತ ಕೇಳಿದರು. ಉಲ್ವರ್ತ್ ಅಂಗಡಿಯಲ್ಲಿ ಬೂಟು, ಕಾಲುಚೀಲು, ಚನ್ನ, ಸಾಬೂನು, ಔಷಧ, ಪುಸ್ತಕ, ಅಡುಗೆಯ ಪಾತ್ರೆ, ಇಲೆಕ್ಟ್ರಿಕ್ ದೀಪದ ಸಾಮಾನು,
ಫೋಟೋ, ಅಡವಿಯ ಹೂವು, ಯುದ್ಧ ಸಾಮಗ್ರಿ ಎಲ್ಲವೂ ದೊರೆಯುತ್ತದೆ. ಇನ್ನು ಲಂಡನ್ನಿನ ಹೆಣ್ಣು ಮಕ್ಕಳು ಯಾವ ಯಾವ ಕೆಲಸದಲ್ಲಿ ನಿಯುಕ್ತರಾಗಿರ್ತಾರೆ ಅಂತ ಕೇಳಿದರು. ಅವರು ಉಪಹಾರ ಗೃಹಗಳಲ್ಲಿ ಜಾಗ ಹುಡುಕಿಕೊಡುವ, ಟೈಪಿಸ್ಟ್ ಕಾರಕುನರಾಗಿ, ಸಿನಿಮಾ ಗೃಹದಲ್ಲಿ ಸಿಪಾಯಿನಿಯರಾಗಿ ಕೆಲಸವನ್ನು ಮಾಡ್ತಾರೆ. ಇನ್ನು ಟೊಪ್ಪಿಗೆ ವಿಶೇಷತೆಯನ್ನು ಲೇಖಕರು ಹೇಗೆ ದಾಖಲಿಸಿದ್ದಾರೆ ಅಂತ ಕೇಳಿದರು. ಸೊ ಉತ್ತರ ಏನಿತ್ತಪ್ಪ ಅಂತಂದ್ರೆ ಎಸ್, ಒಂದು ಟೊಪ್ಪಿಗೆಯಂತೆ ಇನ್ನೊಂದು ಇರುವುದಿಲ್ಲ. ಸಿಕ್ಕಿಸಿದ ಪುಚ್ಚವಾದರೂ ಕನಿಷ್ಠ ಪಕ್ಷ ಬೇರೆಯಾಗಿರುತ್ತದೆ. ಕೋಟ್ಯಾವಧಿ ಟೊಪ್ಪಿಗೆಗಳನ್ನು ಬೇಕಾದರೆ ಪರೀಕ್ಷಿಸಿ ಇದನ್ನು ಮನಗಾಣಬಹುದು. ಮನುಷ್ಯನಂತೆ ಟೊಪ್ಪಿಗೆ ಅಲ್ಲವೇ, ಒಬ್ಬ ಮನುಷ್ಯನಂತೆ ಇನ್ನೊಬ್ಬಳಿಲ್ಲ ಎಂದು ಟೊಪ್ಪಿಗೆ ವಿಶೇಷತೆಯನ್ನು ಲೇಖಕರು ಹೇಳಿದ್ದಾರೆ ಅಂತ ಬರೆದ್ರೆ ಸಾಕು. ಇನ್ನು ಮುಂದಿನ ಪ್ರಶ್ನೆ ಹೋಗೋಣ. ಎಸ್, ಪೋಯೆಟ್ಸ್ ಕಾರ್ನರ್ನಲ್ಲಿ ಯಾವ ಯಾವ ಕವಿಗಳ ಸಮಾಧಿಗಳಿವೆ ಅಂತ ಕೇಳಿದ್ದಾರೆ. ಪೋಯೆಟ್ಸ್ ಕಾರ್ನರ್ನಲ್ಲಿ ಕವಿಗಳ ಮೂಲೆಯಲ್ಲಿ ಕಿಪ್ಲಿಂಗ್, ಮ್ಯಾಕಾಲೆ, ಜಾನ್ಸನ್, ಗೋಲ್ಡ್ ಸ್ಮಿತ್, ಡ್ರೈಡನ್, ವರ್ಡ್ಸ್ವರ್ತ್ ಕವಿಗಳ ಸಮಾಧಿಗಳಿವೆ ಅಂತ ಬರೆದ್ರೆ ಸಾಕು. ಇನ್ನು ಸಾಮ್ರಾಟರ ರಾಜ್ಯಾಭಿಷೇಕವಾಗುವ ಸಿಂಹಾಸನದ ಮೇಲಿರುವ ಕಲ್ಲುಪಾಟಿಯ ವಿಶೇಷತೆ ಏನು ಅಂತ ಕೇಳಿದರು. ಸೊ ಸಾಮ್ರಾಟರ ರಾಜ್ಯಾಭಿಷೇಕವಾಗುವಾಗ ಅವರ ಸಿಂಹಾಸನದ ಮೇಲೆ ಒಂದು ಕಲ್ಲುಪಾಟಿಯನ್ನು ಹಾಕ್ತಾರೆ. ಪಟ್ಟಾಭಿಷೇಕ ಆಗುವಾಗ ಮಾತ್ರ ಸಾಮ್ರಾಟರು ಇದರ ಮೇಲೆ ಕೂಡಬೇಕು. 3ನೇ ಎಡ್ವರ್ಡನು ಸ್ಕಾಟ್ಲೆಂಡಿನ ಅರಸರಿಂದ ಇದನ್ನು ಕಿತ್ತುಕೊಂಡು ಬಂದಂತೆ ಕಾಣುತ್ತದೆ. ಅಂದಿನಿಂದ ಎಲ್ಲ ಸಾಮ್ರಾಟರ ಅಭಿಷೇಕ ಈ ಕಲ್ಲಿನ ಮೇಲೆಯೇ ಆಗಿದೆ. ಇನ್ನು ಲಂಡನ್ ನಗರದಲ್ಲಿರುವ ಇಂಡಿಯಾ ಆಫೀಸ್ ಕುರಿತು ಬರೆಯಿರಿ ಅಂತ ಒಂದು ಪ್ರಶ್ನೆ ಬರ್ತದೆ. ಈ ಲಂಡನ್ ನಗರದ ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿ ಚೇರಿಂಗ್ ಕ್ರಾಸ್ನಲ್ಲಿ ಇಂಡಿಯಾ ಆಫೀಸ್ ನೋಡುವ ಹಾಗಿದೆ. ಇಲ್ಲಿ ವಾಚನಾಲಯದಲ್ಲಿ ಅನೇಕ ಮಹತ್ವದ ಪುಸ್ತಕಗಳಿವೆ. ವಸ್ತು ಸಂಗ್ರಹಾಲಯದಲ್ಲಿ ಹಿಂದೂಸ್ತಾನ ಮತ್ತು ಇನ್ನುಳಿದ ಮಾರ್ಗದ ಮಾದರಿಗಳು ನೋಡಲು ದೊರೆತವೆ. ಹಿಂದೂಸ್ತಾನದಲ್ಲಿ ಪ್ರಕಟವಾಗುವ ಎಲ್ಲ ಮುಖ್ಯವಾದ ಇಂಗ್ಲಿಷ್ ವರ್ತಮಾನ ಪತ್ರಿಕೆಗಳು ಸಿಗ್ತವೆ ಅಂತ ಬರೆದ್ರೆ ಸಾಕು. ಇನ್ನು ಲಂಡನ್ ನಗರದ ವೆಸ್ಟ್ ಮಿನಿಸ್ಟರ್ ಅಬೆ ಮಂದಿರದಲ್ಲಿನ ರಾಜ ವಿಭಾಗದ ಕುರಿತು ಬರೀರಿ. ಎಸ್, ರಾಜದಂಡವು ಕಿರೀಟವು ನೆಲಕ್ಕುರುಳಬೇಕು ಎಂಬುದು ನಿಜ. ಆದರೆ ಸತ್ತ ಮೇಲೆ ಅವರಿಗೊಂದು ವಿಶಿಷ್ಟ ಸ್ಥಾನ ಕಲ್ಪಿಸಿರೋದು ಲಂಡನ್ ನಗರದ ವೆಸ್ಟ್ ಮಿನಿಸ್ಟರ್ ಅಬೆ ಮಂದಿರದಲ್ಲಿರುವ ರಾಜ ವಿಭಾಗದಲ್ಲಿ ಕಾಣಬಹುದು. ಇಲ್ಲಿ ಸಿಂಹದೆದೆಯ ರಿಚರ್ಡ್, 2ನೇ ಎಡ್ವರ್ಡ್, ರಾಣಿ ಎಲಿಜಬೆತ್ ಮುಂತಾದ ಅರಸ ಅರಸಿಯರ ಗೋರಿಯ ಮೇಲೆ ಹೊರಗಿದ್ದಾರೆ. ಗೋರಿಯ ಮೇಲೆ ವ್ಯಕ್ತಿ ಮಲಗಿಕೊಂಡಂತೆ ಮೂರ್ತಿಯನ್ನು ಕೆತ್ತಲಾಗಿದೆ. ಇಲ್ಲಿನ ಕೆತ್ತನೆಯ ಕೆಲಸವೆಲ್ಲ ಬಂಗಾರದ ಬಣ್ಣದಲ್ಲಿಯೇ ಆಗಿದೆ ಅನ್ನೋದು ಇಂಪಾರ್ಟೆಂಟ್ ಇತ್ತು. ಇನ್ನು ರಾಜ್ಯಸಭೆಯಲ್ಲಿ ಅಗ್ನಿಭೂತಿ ವಾಯುಭೂತಿಯರನ್ನು ಮೂರ್ಖರೆಂದು ತೀರ್ಮಾನಿಸಿದ್ದೇಕೆ ಅಂತ ಕೇಳಿದರು. ಮಂತ್ರಿ ಸೋಮಶರ್ಮನ ಮಕ್ಕಳಾದ ಅಗ್ನಿಭೂತಿ ವಾಯುಭೂತಿಯರು ಯಾವ ವಿದ್ಯೆಯನ್ನು ಕಲಿಯದೆ ವ್ಯಸನಿಗಳಾಗಿದ್ದರು. ಸೋಮಶರ್ಮ ಸತ್ತ ನಂತರ ರಾಜರು ಅವರನ್ನು ಕರೆಸಿ ಯಾವ ವಿದ್ಯೆಯನ್ನು ಕಲಿತಿರುವಿರಿ ಎಂದು ಕೇಳ್ತಾನೆ. ಆಗ ಅವರು ಕಣ್ಣೀರು ಮತ್ತು ನಾಚಿಕೆಯಿಂದ ತಲೆ ತಗ್ಗಿಸಿ ನಿಲ್ತಾರೆ. ವ್ಯಸನಿಗಳಾದ ಇವರನ್ನು ಮೂರ್ಖರೆಂದೇ ತೀರ್ಮಾನವನ್ನು ಮಾಡ್ತಾರೆ. ಅಗ್ನಿಭೂತಿ ವಾಯುಭೂತಿಯರು ಸೂರ್ಯಮಿತ್ರನಿಂದ ಕಲಿತ ವಿದ್ಯೆಗಳಾವವು ಅಂತ ಕೇಳಿದರು. 4 ವೇದಗಳು, ವೇದದ 6 ಅಂಗಗಳು, ವ್ಯಾಕರಣ, ಛಂದಸ್ಸು, ಅಲಂಕಾರ ಶಾಸ್ತ್ರ, ಪ್ರಮಾಣ, ಶಬ್ದಕೋಶ, ಕಾವ್ಯ ನಾಟಕಗಳು, ಜ್ಯೋತಿಷ್ಯ ಮುಂತಾದವುಗಳನ್ನು ಕಲಿತಿದ್ರು. ಇನ್ನು ಸೂರ್ಯಮಿತ್ರ ಅಗ್ನಿಭೂತಿ ವಾಯುಭೂತರಿಗೆ ವಿದ್ಯಾಭ್ಯಾಸದ ನಂತರ ಮಾವನೆಂದು ಹೇಳಲು ಕಾರಣ ಏನು? ಇಲ್ಲಿ ಅಗ್ನಿಭೂತಿ ಮತ್ತು ವಾಯುಭೂತಿಯರು ತಂದೆ ಕೊಟ್ಟ ಸಲುಗೆಯಿಂದ ಯಾವ ವಿದ್ಯೆಯನ್ನು ಕಲಿಯದೆ ಕೆಟ್ಟಿದ್ದರು. ತಾನು ಮಾವನೆಂದು ತಿಳಿದರೆ ಸಲುಗೆಯಿಂದ ವಿದ್ಯೆ ಕಲಿಯೋದಿಲ್ಲ. ವಿದ್ಯೆ ಕಲಿತ ನಂತರ ಸತ್ಯ ಹೇಳೋಣ ಎಂದುಕೊಂಡು ವಿದ್ಯೆ ಕಲಿಸಿದ ನಂತರ ತಾನು ಅವರ ಮಾವ ಅಂತಾನೆ ಹೇಳ್ತಾರೆ. ಮುಂದಿನ ಪ್ರಶ್ನೆ, ಸೂರ್ಯಮಿತ್ರನು ಮಾವನೆಂದು ತಿಳಿದಾಗ ವಾಯುಭೂತಿಯ ಪ್ರತಿಕ್ರಿಯೆ ಹೇಗಿತ್ತು? ಸೂರ್ಯಮಿತ್ರನು ಮಾವನೆಂದು ತಿಳಿದಾಗ ವಾಯುಭೂತಿ ತನ್ನ ಮಾವನು ಮಾಡಿದ್ದೆಲ್ಲ ಅಪಕಾರವೆಂದೇ ತಿಳಿದ. ನಮಗೆ ಒಳ್ಳೆಯ ಆಹಾರವನ್ನು ಕೊಡಲಿಲ್ಲ. ಹಬ್ಬದ ದಿನವಾದರೂ ಒಳ್ಳೆ ಊಟ ಹಾಕಲಿಲ್ಲ. 7-8 ವರ್ಷಗಳು ತಮ್ಮನ್ನು ತನ್ನ ಶತ್ರುಗಳಂತೆ ಭಾವಿಸಿ ದಂಡಿಸಿದ. ಮಂತ್ರಿ ಸೋಮಶರ್ಮನ ಮಕ್ಕಳಾದ ಅಗ್ನಿಭೂತಿ ವಾಯುಭೂತಿಯರು ವ್ಯಸನೆಗಳಾಗಿ ವಿದ್ಯೆಯನ್ನು ಕಲಿಯಲಿಲ್ಲ ಅಂತ ಬರೆದ್ರೆ ಸಾಕು. ಪದ್ಯಭಾಗದ ಪ್ರಶ್ನೆಗಳು. ಹಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ? ನೀಲ ಮೇಘಮಂಡಲ ಸಮಬಣ್ಣ, ಮುಗಿಲಿಗೆ ರೆಕ್ಕೆಗಳಡೆದವು ಅನ್ನ, ಚಕ್ಕೆಯ ಮಾಲೆಯ ಸೆಕ್ಕಿಸಿಕೊಂಡು ಸೂರ್ಯಚಂದ್ರರನ್ನು ಮಾಡಿದೆ ಕನ್ನ, ಹೀಗೆ ಹಕ್ಕಿಯನ್ನು ಆಕಾಶಕ್ಕೆ ಹೋಲಿಕೆ ಮಾಡಿದ್ದಾರೆ. ಇನ್ನು ಹೊಸಗಾಲದ ಹಸು ಮಕ್ಕಳನ್ನು ಹಕ್ಕಿ ಹೇಗೆ ಹರಸಿದೆ ಅಂತ ಪ್ರಶ್ನೆ ಬರ್ತದೆ. ಯುಗ ಯುಗಗಳ ಹಣೆ ಬರಹವ ಬರಸಿ, ಮನ್ವಂತರಗಳ ಭಾಗ್ಯವ ತೆರೆಸಿ, ರೆಕ್ಕೆಯ ಬೀಸುತ್ತ ಚೇತನಗೊಳಿಸಿ, ಹೊಸಗಾಲದ ಹಸು ಮಕ್ಕಳ ಹರಸಿ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ. ಹಕ್ಕಿ ಯಾವ ಮೇರೆ ಮೀರಿ ನೀರನ್ನು ಹೀರಿದೆ? ಬೆಳ್ಳಿಯ ಹಳ್ಳಿಯ ಮೇರೆಯ ಮೀರಿದೆ, ತಿಂಗಳ ನೂರಿನ ನೀರನ್ನು ಹೀರಿದೆ. ಇನ್ನು ಹಲಗಲೆ ಬೇಡರು ದಂಗೆ ಏಳಲು ಕಾರಣ ಏನು ಅಂತಕ್ಕಂಥದ್ದು ಪ್ರಶ್ನೆ ಬರ್ತದೆ. ಭಾರತೀಯರು ಆಯುಧಗಳನ್ನು ಹೊಂದುವಂತಿಲ್ಲ, ಅವುಗಳನ್ನು ಬ್ರಿಟಿಷರಿಗೆ ಹಿಂದಿರುಗಿಸಬೇಕು ಎಂಬ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಆಯುಧಗಳನ್ನೇ ತಮ್ಮ ಜೀವವೆಂದ ನಂಬಿ ಬದುಕುತ್ತಿದ್ದ ಹಲಗಲಿ ಬೇಡರು ಇದನ್ನು ವಿರೋಧ ಮಾಡಿ ದಂಗೆಯನ್ನು ಏಳ್ತಾರೆ. ಹಲಗಲಿಗೆ ದಂಡು ಬರಲು ಕಾರಣ ಏನು? ಬ್ರಿಟಿಷರು ಜಾರಿಗೆ ತಂದ ಕಾಯ್ದೆಯನ್ನು ವಿರೋಧಿಸಿ ಹಲಗಲಿಯ ಬೇಡರು ದಂಗೆ ಏಳ್ತಾರೆ. ಆಯುಧಗಳನ್ನು ಕೇಳಲು ಬಂದ ಕಪಾಳಕ್ಕೆ ಬಾರಿಸಿ ಸಿಪಾಯಿಗಳನ್ನು ಹೊಡೆದುಳಿಸ್ತಾರೆ.
ಆಗ ಹಲಗಲಿ ಬೇಡರನ್ನು ಹತ್ತಿಕ್ಕಲು ಹಲಗಲಿಗೆ ದಂಡು ಬರ್ತದೆ. ಇನ್ನು ದಂಡು ಹಲಗಲಿಯ ಮೇಲೆ ಹೇಗೆ ದಾಳಿ ಮಾಡಿತು ಅಂತ ಪ್ರಶ್ನೆ ಬರ್ತದೆ. ಎಸ್, ಹಲಗಲಿಯ ಬೇಡರು ಬ್ರಿಟಿಷರ ಕಾಯ್ದೆಯನ್ನು ವಿರೋಧಿಸಿದಾಗ ಅವರ ಮೇಲೆ ದಾಳಿ ಮಾಡ್ತದೆ. ಹೆಬಲಕ್ ಎಂಬ ಅಧಿಕಾರಿಯನ್ನು ಕೊಲ್ತಾರೆ. ಕೋಪಗೊಂಡ ಕಂಪನಿಯ ಕಾರ ಸಾಹೇಬ ಊರನ್ನು ಲೂಟಿ ಮಾಡಲು ಹೇಳಿದಾಗ ಬೇಡರ ಹತ್ಯೆಯಾಯ್ತದೆ. ರಕ್ತದ ಹೊಳೆ ಹರಿದು ಹಲಗಲಿಗೆ ಬೆಂಕಿ ಹಾಕಿ ಊರನ್ನು ಸುಟ್ಟು ಬೂದಿ ಮಾಡ್ತಾರೆ. ಮುಂದಿನ ಪ್ರಶ್ನೆ, ಲಾವಣಿಗಳನ್ನು ಏಕೆ ವೀರಗೀತೆ ಅನ್ನಲಾಗಿದೆ? ಲಾವಣಿಗಳು ಜನಪದ ಸಾಹಿತ್ಯದ ಒಂದು ಪ್ರಕಾರ. ತ್ಯಾಗ ಬಲಿದಾನಗಳಿಂದ ಅಮರರಾದವರ ಬಗ್ಗೆ, ಅವರ ಸಾಹಸ ಜೀವನದ ಬಗ್ಗೆ ಲಾವಣಿಗಳಲ್ಲಿ ವರ್ಣಿಸಲಾಗಿದೆ. ಆದ್ದರಿಂದ ಲಾವಣಿಗಳನ್ನು ವೀರಗೀತೆಗಳು ಅನ್ನಲಾಗಿದೆ ಅಂತ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ, ಎಸ್. ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ನ ಮಣ್ಣಿನ ಕುರಿತು ತನ್ನ ಸಹೋದರಿಗೆ ಹೇಳಿದ ಮಾತುಗಳೇನು? ಭಗತ್ ಸಿಂಗ್ ತನ್ನ ತಂಗಿಗೆ ಇದು ಬಹಳ ಪೂಜನೀಯವಾದ ಮಣ್ಣು ಎಂದ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ಹುತಾತ್ಮರಾದವರ ರಕ್ತದಿಂದ ಈ ಮಣ್ಣು ಒದ್ದೆಯಾಗಿದೆ ಎಂದು ಹೇಳುತ್ತಾನೆ. ನಂತರ ಪವಿತ್ರವಾದ ಮಣ್ಣು ತುಂಬಿದ ಡಬ್ಬಿಯನ್ನು ಮನೆಯ ಒಂದು ಜಾಗದಲ್ಲಿ ಇಟ್ಟು ಹೂಗಳನ್ನಿಟ್ಟು ಪೂಜಿಸಿ ನಮಸ್ಕಾರವನ್ನು ಮಾಡ್ತಾನೆ. ಮುಂದಿನ ಪ್ರಶ್ನೆ, ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಮಾರಣ ಹೋಮದಿಂದ ತೆಗೆದುಕೊಂಡ ನಿರ್ಧಾರ ತಿಳಿಸಿ. ಒಂದಲ್ಲ ಒಂದು ದಿನ ಈ ದಮನಕಾರಿ ಪ್ರಭುತ್ವವನ್ನು ಧ್ವಂಸ ಮಾಡುತ್ತೇನೆ, ಆಗ ಕ್ರೂರ ಬ್ರಿಟಿಷ್ ಆಳ್ವಿಕೆ ಅಂತ್ಯವಾಗ್ತದೆ. ಹೀಗೆ ನಿರ್ಧರಿಸಿದ ಭಗತ್ ಸಿಂಗ್ ಮುಂದೆ ಕ್ರಾಂತಿಕಾರಿಗಳ ಸಹಾಯದಿಂದ ಮಾತೃಭೂಮಿಯನ್ನು ಗುಲಾಮಗಿರಿಯ ಸಂಕೋಲೆಯಿಂದ ಬಿಡಿಸಲು ಸ್ವಾತಂತ್ರ್ಯ ಹೋರಾಟದಲ್ಲಿ ಮುನ್ನಡೆಯುವ ನಿರ್ಧಾರವನ್ನು ಕೈಗೊಳ್ತಾನೆ. ಮುಂದಿನ ಪ್ರಶ್ನೆ, ಬಾಲಕ ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಸ್ಥಳದಲ್ಲಿನ ಮಣ್ಣನ್ನು ಸಂಗ್ರಹಿಸಿದ ಬಗೆಯನ್ನು ತಿಳಿಸಿ. ಭಕ್ತಿಯಿಂದ ತಲೆಬಾಗಿ ರಕ್ತದಿಂದ ಒದ್ದೆಯಾಗಿದ್ದ ಒಂದು ಚಿಟಕಿ ಮಣ್ಣನ್ನು ತೆಗೆದು ತನ್ನ ಹಣೆಯ ಮೇಲೆ ತಿಲಕವಾಗಿ ಇಟ್ಟುಕೊಳ್ಳುತ್ತಾನೆ. ಕಣ್ಮುಚ್ಚಿ ಭಕ್ತಿಯಿಂದ ಕೈಮುಗಿಯುತ್ತಾನೆ. ಹುತಾತ್ಮರಿಗೆ ಗೌರವವನ್ನು ಸಲ್ಲಿಸುತ್ತಾನೆ. ಪೂಜನೀಯವಾದ ಆ ಮಣ್ಣನ್ನು ತನ್ನ ಊಟದ ಡಬ್ಬಿಯಲ್ಲಿ ಮನೆಗೆ ತರುತ್ತಾನೆ. ಅದು ತನಗೆ ದೊರೆತ ಮೊದಲ ಪಾರಿತೋಷಕವೇ ಅಂತ ತಿಳಿತಾನೆ. ಇನ್ನು ಭಗತ್ ಸಿಂಗ್ ತಾಯಿಯ ಕಣ್ಣಿನಿಂದ ಧಾರಾಕಾರವಾಗಿ ನೀರು ಸುರಿಯಲು ಕಾರಣ ಏನು? ಎಸ್, ಎಲ್ಲ ಮಕ್ಕಳು ಶಾಲೆಯಿಂದ ಮನೆಗೆ ಬಂದಿದ್ದರು. 12 ವರ್ಷದ ಬಾಲಕ ಭಗತ್ ಸಿಂಗ್ ಮಾತ್ರ ಮನೆಗೆ ಬಂದಿರಲಿಲ್ಲ. ಭಗತ್ ಸಿಂಗ್ ತಾಯಿಗೆ ಹಾಗೂ ಮನೆಯವರಿಗೆ ಆತಂಕವಾಗ್ತದೆ. ಸಂಜೆ ತಡವಾಗಿ ಮನೆಗೆ ಬಂದ ಭಗತ್ ಸಿಂಗ್ನನ್ನು ಕಂಡು ಅವಳ ತಂಗಿ ವೀರಾಜಿ ಬಂದ ಎಂದು ಸಂತೋಷದಿಂದ ಕೂಗ್ತಾಳೆ. ಕತ್ತಲಾದರೂ ಮಗ ಮನೆಗೆ ಬಂದಿಲ್ಲ ಎಂದು ಆತಂಕಗೊಂಡಿದ್ದ ಅವನ ತಾಯಿಗೆ ಸಂತೋಷವಾಗಿ ಓಡಿ ಬಂದು ಮಗನನ್ನು ತಬ್ಬಿಕೊಳ್ತಾಳೆ. ಆಗ ಅವಳ ಕಣ್ಣುಗಳಿಂದ ಧಾರಾಕಾರವಾಗಿ ನೀರು ಸುರಿತದೆ. ಭಗತ್ ಸಿಂಗ್ ಹೇಗೆ ಮರಣವನ್ನು ಹೊಂದಿದ? ಭಗತ್ ಸಿಂಗ್ ಕ್ರಾಂತಿಕಾರಿಗಳ ಸಹಾಯವನ್ನು ಪಡೆದ. ಮಾತೃಭೂಮಿಯನ್ನು ಗುಲಾಮಗಿರಿಯಿಂದ ಬಿಡಿಸಲು ಸ್ವಾತಂತ್ರ್ಯದ ಹೋರಾಟದ ದಾರಿಯಲ್ಲಿ ಮುನ್ನಡೆದ. ಇನ್ಕ್ವಿಲಾಬ್ ಜಿಂದಾಬಾದ್ ಎಂಬ ಘೋಷಣೆಯೊಂದಿಗೆ ಸ್ವಾತಂತ್ರ್ಯಕ್ಕೋಸ್ಕರ ತನ್ನ ಪ್ರಾಣವನ್ನೇ ಅರ್ಪಿಸಿದ. ಮರಣದಂಡೆಗೆ ಕೊರಳೊಡ್ಡಿ ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ಗುರಿಯನ್ನು ತೋರಿಸಿಕೊಟ್ಟು ತನ್ನ ತ್ಯಾಗ ಬಲಿದಾನದಿಂದ ಅಮರ ಹೊಂದಿದ ಅಂತ ಬರೆದ್ರೆ ಸಾಕು. ಇನ್ನು ರಾಜಕೀಯ ಸ್ವಾತಂತ್ರ್ಯದ ಮಹತ್ವವನ್ನು ಕೇಳಿದ್ದಾರೆ. ಎಸ್, ರಾಜಕೀಯ ಸ್ವಾತಂತ್ರ್ಯ ಇರುವುದು ವ್ಯಕ್ತಿಗೆ ಶಾಸನಗಳನ್ನು ರಚಿಸುವ, ಸರ್ಕಾರ ಸ್ಥಾಪಿಸುವ, ವಿಸರ್ಜಿಸುವ ಹಕ್ಕಿನಲ್ಲಿ. ಸರ್ಕಾರ ಇರುವುದು ಜನರಿಗೆ ಜೀವನ, ಸ್ವಾತಂತ್ರ್ಯ, ಸಂತೋಷಗಳ ಅನ್ವೇಷಣೆಯನ್ನು ಒದಗಿಸಿಕೊಡುವ ಸಲುವಾಗಿ. ವಾಸ್ತವವಾಗಿ ರಾಜಕೀಯ ಸ್ವಾತಂತ್ರ್ಯ ಎನ್ನುವುದು ಮಾನವನ ವ್ಯಕ್ತಿತ್ವ ಮತ್ತು ಸಮಾನತೆಯ ತತ್ವದಿಂದ ಕೂಡಿದೆ. ಏಕೆಂದರೆ ರಾಜಕೀಯವಾದ ಸಮಸ್ತ ಅಧಿಕಾರವು ಜನರಿಂದ ಬರ್ತದೆ. ತಮ್ಮ ಸಾರ್ವಜನಿಕ ಹಾಗೂ ಖಾಸಗಿ ಜೀವನವನ್ನು ನಿರ್ದೇಶಿಸುವ, ನಿಯಂತ್ರಿಸುವ ಅಧಿಕಾರ ಅವರೇ ಹೊಂದುತ್ತಾರೆ. ಇನ್ನು ಅಂದವಾದ ಬರವಣಿಗೆ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವನ್ನು ಕೇಳಿದ್ದಾರೆ. ಎಸ್, ಅಂದವಾದ ಅಕ್ಷರ, ದುಂಡಾದ ಬರವಣಿಗೆ ಶಿಕ್ಷಣದ ಅವಶ್ಯಕ ಅಂಶವಲ್ಲ ಎಂಬುದು ಗಾಂಧೀಜಿಯವರ ಅಭಿಪ್ರಾಯವಾಗಿತ್ತು. ದಕ್ಷಿಣ ಆಫ್ರಿಕಾಕ್ಕೆ ಹೋದ ಮೇಲೆ ಅಲ್ಲಿನ ಸುಶಿಕ್ಷಿತ ಯುವಕರ ಮತ್ತು ವಕೀಲರ ಮುತ್ತು ಪೋಣಿಸಿದ ಬರವಣಿಗೆಯನ್ನು ನೋಡಿದರು. ಆಗ ಅವರಿಗೆ ನಾಚಿಕೆಯಾಗಿ ಕೆಟ್ಟ ಅಕ್ಷರದ ಬರವಣಿಗೆ ಅಪಕ್ವ ಮತ್ತು ಅಪೂರ್ಣ ಶಿಕ್ಷಣದ ಚಿಹ್ನೆ ಎಂದು ಗಾಂಧೀಜಿಯವರು ಅರಿತರು. ಇನ್ನು ಅಂಟು ದಿ ಲಾಸ್ಟ್ ಕೃತಿ ಗಾಂಧೀಜಿಯವರ ಮೇಲೆ ಹೇಗೆ ಪ್ರಭಾವವನ್ನು ಬೀರಿತು ಅಂತ ಪ್ರಶ್ನೆ ಇತ್ತು. ಎಲ್ಲರ ಒಳ್ಳೆಯದರಲ್ಲಿ ನಮ್ಮ ಒಳ್ಳೆಯದು ಅಡಗಿದೆ. ವಕೀಲನ ಕೆಲಸಕ್ಕೆ ಬರುವ ಬೆಲೆ ಕ್ಷೌರಿಕನ ಕೆಲಸಕ್ಕೂ ಇದೆ. ತಮ್ಮ ಕೆಲಸದಿಂದ ಜೀವನ ನಿರ್ವಹಿಸಲು ಎಲ್ಲರಿಗೂ ಸಮಾನವಾದ ಹಕ್ಕಿದೆ. ತಮ್ಮ ಶ್ರಮಜೀವಿಯ ಜೀವನ ಉಳುವವನ ಅಥವಾ ಕೈಕಸಬುಗಾರನ ಜೀವನವೇ ಯೋಗ್ಯ ಜೀವನ ಎಂಬುದನ್ನು ಈ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಮುಂದಿನ ಪ್ರಶ್ನೆ, ವಿವೇಕಾನಂದರ ದೃಷ್ಟಿಯಲ್ಲಿ ದೇಶದ ಪ್ರಗತಿ ಸ್ಥಿರವಾಗೋದು ಯಾವಾಗ ಅಂತ ಕೇಳಿದರು. ದೇಶದ ಭಾಷೆಯಲ್ಲಿ ಜನರಿಗೆ ಭಾವನೆಗಳನ್ನು ನೀಡಿದರೆ ಅವರು ವಿಷಯಗ್ರಹಣವನ್ನು ಮಾಡಿಕೊಳ್ತಾರೆ. ಆದರೂ ಅವರಿಗೆ ಮತ್ತೊಂದು ಅವಶ್ಯಕತೆ ಇದೆ, ಅದೇ ಸಂಸ್ಕೃತಿ. ಏಕೆಂದರೆ ಸಂಸ್ಕೃತಿ ಮಾತ್ರ ಆಘಾತವನ್ನು ಸಹಿಸಬಲ್ಲದು. ಕೇವಲ ಜ್ಞಾನರಾಶಿಗೆ ಅದನ್ನು ಎದುರಿಸುವ ಶಕ್ತಿ ಇಲ್ಲ. ಸಂಸ್ಕೃತಿಯು ರಕ್ತದಲ್ಲಿ ಹರಿಯಬೇಕು, ಆಗ ದೇಶದ ಪ್ರಗತಿ ಸ್ಥಿರವಾಗ್ತದೆ ಅನ್ನೋದು ಇಂಪಾರ್ಟೆಂಟ್. ಇನ್ನು ಬಾಳಿನಲ್ಲಿ ತೃಪ್ತಿ ದೊರೆಯಬೇಕಾದರೆ ಏನು ಮಾಡಬೇಕೆಂದು ವಿವೇಕಾನಂದರ ಅಭಿಪ್ರಾಯ ಆಗಿದೆ. ಎಸ್, ನಮ್ಮ ದೇಶದ ಮತ್ತು ಇಡೀ ಜಗತ್ತಿನ ಕಲ್ಯಾಣ ನಮ್ಮ ಮೇಲೆ ನಿಂತಿದೆ ಎಂದು ಭಾವಿಸಿಕೊಂಡು ನಾವು ಕಾರ್ಯೋನ್ಮುಖರಾಗಬೇಕು.
ವೇದಾಂತದ ಸಂದೇಶವನ್ನು ಪ್ರತಿ ಮನೆ ಮನೆಗೂ ಸಾರಬೇಕು. ಪ್ರತಿಯೊಂದು ಆತ್ಮದಲ್ಲಿರುವ ಸುಪ್ತ ಪಾವಿತ್ರ್ಯವನ್ನು ಜಾಗೃತಗೊಳಿಸಬೇಕು. ನಾವು ಎಷ್ಟೇ ಅಲ್ಪವನ್ನು ಸಾಧಿಸಿದ್ದರೂ ನಾವು ಒಂದು ಮಹಾ ಆದರ್ಶಕ್ಕಾಗಿ ಬಾಳಿ ದುಡಿದು ಮಡಿದೆವು ಎಂಬ ತೃಪ್ತಿ ದೊರೆಯುತ್ತದೆ. ಮುಂದಿನ ಪ್ರಶ್ನೆ, ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕ ಮಹಾದೇವಿಯ ವಚನದಲ್ಲಿ ಹೇಗೆ ವ್ಯಕ್ತವಾಗಿದೆ? ಗಂಧ ತೇದರೂ ಕಂಪನ್ನು ಬಿಡೋದಿಲ್ಲ, ಚಿನ್ನವನ್ನು ಕಾಯಿಸಿ ಕತ್ತರಿಸಿದರೂ ಹೊಳೆಯುವುದನ್ನು ಬಿಡೋದಿಲ್ಲ, ಅದಕ್ಕೆ ಕಳಂಕ ಹಿಡಿಯುವುದಿಲ್ಲ. ಕಬ್ಬನ್ನು ತಂದು ಸಂದು ಕಡಿದು ಗಾನಕ್ಕೆ ಹಾಕಿ ಅರೆದು ಪಾಕ ಮಾಡಿ ಸಕ್ಕರೆಯಾದ ಮೇಲೆ ತಾನು ನೊಂದನೆಂದು ತನ್ನ ಸಿಹಿಯನ್ನು ಬಿಡೋದಿಲ್ಲ. ಹಾಗೆ ನನ್ನ ಹೀನತೆ ತಿಳಿಸಿ ನೀ ನನ್ನ ಕೊಂದರೂ ನಾನು ನಿನ್ನಲ್ಲಿ ಶರಣಾಗುವುದನ್ನು ಬಿಡೋದಿಲ್ಲ ಎಂದು ಅಕ್ಕ ಮಹಾದೇವಿ ಹೇಳ್ತಾಳೆ. ಮುಂದಿನ ಪ್ರಶ್ನೆ, ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಅಕ್ಕ ಮಹಾದೇವಿಯ ಅಭಿಪ್ರಾಯವೇನು ಅಂತ ಕೇಳಿದರು. ಇಲ್ಲಿ ಏನು ಬರಿಬೇಕಪ್ಪ ಅಂತಂದ್ರೆ ಉತ್ತರ, ಅರಿಯದೊಡನೆ ಸಂಗವ ಮಾಡಿದರೆ ಕಲ್ಲನ್ನು ಹೊಡೆದು ಕಿಡಿಯ ತೆಗೆದುಕೊಂಡಂತೆ, ಪ್ರಯೋಜನವಿಲ್ಲದ ಅಪಾಯದ ಸಹವಾಸ. ಬಲ್ಲವರೊಡನೆ ಸಂಗಮ ಮಾಡಿದರೆ ಮೊಸರು ಕಡೆದು ಬೆಣ್ಣೆಯ ತೆಗೆದುಕೊಂಡಂತೆ, ಪ್ರಯೋಜನಕಾರಿ ಉಪಕಾರಿ. ಶರಣರ ಸಂಘವನ್ನು ಮಾಡಿದರೆ ಕರ್ಪೂರಗಿರಿಯ ಉರಿಯ ಕೊಂಬಂತೆ, ಬಹು ಪುಣ್ಯದಂತೆ ಅಂತ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ, ಪೈಗಳ ತಮ್ಮನ ನೂಲು ಮದುವೆ ದಿನ ಅಂಗಳದಲ್ಲಿ ಏನೇನು ಸಿದ್ಧತೆಗಳು ಆಗುತ್ತಿದ್ದವು? ಅಂಗಳದಲ್ಲಿ ಒಂದು ಕಡೆಯಲ್ಲಿ ಲಡ್ಡುಗೆಗಳನ್ನು ಕಟ್ಟುತ್ತಿದ್ದರು, ಮತ್ತೊಂದು ಕಡೆ ಮಂಡಿಗೆಗಳನ್ನು ಮಡಿಸುತ್ತಿದ್ದರು, ಬೇರೊಂದು ಕಡೆ ಸೇವಿಗೆಗಳನ್ನು ಒತ್ತುತ್ತಿದ್ದರು. ಇನ್ನು ಪೈಗಳು ಪ್ರಾಸ ತೊರೆಯಲು ನಿಶ್ಚಯಿಸಿದ ಸಂದರ್ಭ ಕೇಳಿದರು. ಪೈಗಳು ಒಂದು ಮುಂಜಾನೆ ಮಾಳಿಗೆಯಲ್ಲಿ ಆಗೋದು ಹೋಗೋದು ದೇವರ ಇಚ್ಛೆ, ಹೂಡೋದು ಬಿತ್ತೋದು ನನ್ನ ಇಚ್ಛೆ, ಹಾಗಾಗಿ ಮೀನಮೇಷ ಎನಿಸದೆ ಪ್ರಾಸವನ್ನು ಆಗಲೇ ತೊರೆಯುವುದು ಉತ್ತಮ ಎಂದುಕೊಂಡರು. ತಕ್ಷಣ ರವೀಂದ್ರನಾಥ ಠಾಕೂರರ ಭಾರತ ಲಕ್ಷ್ಮಿ ವಿದಾಯ್ ಎಂಬ ಬಂಗಾಳಿ ಕವಿತೆಗಳನ್ನು ಕನ್ನಡಿಸಿದರು. ನಂತರ ಸ್ವದೇಶಾಭಿಮಾನಿ ಪತ್ರಿಕೆಯಲ್ಲಿ ಅದನ್ನು ಪ್ರಕಟ ಮಾಡ್ತಾರೆ. ಇನ್ನು ಪ್ರಾಸವನ್ನು ಬಿಟ್ಟು ಬರೆಯಲು ಯೋಚಿಸಿದ ಪೈಗಳು ಪ್ರಾಸ ಇಟ್ಟೇ ಬರೆಯಲು ಕಾರಣ ಏನು? ಪೈಗಳಿಗೆ ಪ್ರಾಸವನ್ನು ಬಿಟ್ಟು ಬರೆಯಬೇಕೆಂದು ಪದೇ ಪದೇ ಅನಿಸುತ್ತಿತ್ತು. ಆದರೆ ಆ ಬಗ್ಗೆ ಬಲ್ಲವರು ಬೆನ್ನು ತಟ್ಟದ್ದಲ್ಲದೆ ಹಾಗೆ ಬರೆಯಲಿಕ್ಕೆ ಮನಸ್ಸು ಅಳಕುತ್ತಿತ್ತು. ಕೈ ತೋರಿಸಿ ಅವಲಕ್ಷಣ ಎನಿಸಿಕೊಳ್ಳುವುದಕ್ಕಿಂತ ಸುಮ್ಮನಿರೋದು ಒಳ್ಳೆಯದು ಎನಿಸುತ್ತಿತ್ತು. ಉತ್ತ ಮೇಲಲ್ಲವೇ ಬಿತ್ತುವ ಯೋಚನೆ, ತಕ್ಕಷ್ಟು ಬರೆದ ಮೆಲ್ಲಲ್ಲವೇ ಪ್ರಾಸದ ಗೋಜು, ಆ ತನಕ ತನ್ನಗಿರುವುದೇ ಲೇಸೆಂದು ಪ್ರಾಸ ಇಟ್ಟೇ ಬರೆಯುತ್ತಾ ಕೂತರು. ಇನ್ನು ಹಾಡು ಕಿವಿಗೆ ಬಿದ್ದಾಗ ಪೈಗಳು ಏನು ಮಾಡಿದರು? ನೆಟ್ಟಗೆ ಒಳಗೆ ಹೋಗಿ ಅಭ್ಯಾಸ ಪುಸ್ತಕ ತೆಗೆದು ಬರೆಯತೊಡಗಿದರು ಮತ್ತು ಇಳಿ ಹೊತ್ತಿನ ಒಳಗೆ ಇಂದಿನ ಮಾತಿನಲ್ಲಿ ಏಕಾಂಕ ನಾಟಕ ಎನ್ನಬಹುದಾದ ಒಂದು ನಾಟಕವನ್ನು ಬರೆದು ಮುಗಿಸ್ತಾರೆ. ಇನ್ನು ಗುರುಪದೇಶದ ಗುಣಗಳನ್ನು ಪಟ್ಟಿ ಮಾಡಿ, ಸಜ್ಜನರಿಗೆ ಗುರುವಚನ ಎನ್ನುವುದು ಕಿವಿಗೆ ಒಂದು ಆಭರಣ. ಮುಸ್ತಂಜೆ ಚಂದ್ರ ಕತ್ತಲನ್ನು ಕಳೆಯುವಂತೆ ಬಗೆಯ ಕೊಳೆಯನ್ನೆಲ್ಲ ಹಿತವಚನ ತೊರೆದು ಬಿಡುತ್ತಾನೆ. ಗುರುಪದೇಶ ತಲೆನೇರದೆ ಮೈ ಸುಕ್ಕುಗಟ್ಟದೆ ಮೂಡುವ ಮುಪ್ಪು, ಬೊಜ್ಜು ಬೆಳೆದೆ ಬರುವ ಗುರುತ್ವ, ಬಂಗಾರವಿಲ್ಲದೆ ಮಾಡಿದ ಕಿವಿಯೋಲೆ, ಪಂಜು ಇಲ್ಲದೆ ಬೆಳಗುವ ಬೆಳಕು. ಇನ್ನು ರಾಜರ ಪ್ರಕೃತಿ ಹೇಗಿರ್ತದೆ ಅಂತ ಕೇಳಿದರು. ದುಡ್ಡು ದುರಭಿಮಾನದ ತವರು, ದುಡ್ಡಿನ ಪೈತ್ಯ ಅಡರಿದವರಿಗೆ ಜಗತ್ತು ಕ್ಷುದ್ರವಾಗಿ ಕಾಣ್ತದೆ, ಅಧಿಕಾರದ ಸೋಂಕು ತಾಗಿ ಬುದ್ಧಿ ಮಂಕಾಗಿ ಬಿಡುತ್ತದೆ. ಲಾಸ್ಟ್ ಕ್ವಶನ್, ಗುರುಪದೇಶ ಯಾರಿಗೆ ಮೆಚ್ಚುಗೆಯಾಗುವುದಿಲ್ಲ? ರಾಜರ ಪ್ರಕೃತಿ ಅಹಂಕಾರದ ದಾಹ ಜ್ವರ ತಲೆಗೆ ಆವರಿಸಿ ಅವರ ಬಗೆಯಲ್ಲಿ ಕತ್ತಲು ತುಂಬಿರ್ತದೆ. ಇದು ಎಲ್ಲ ದುಡ್ಡಿನ ಮಹಿಮೆ. ದುಡ್ಡು ದುರಭಿಮಾನದ ತವರು, ದುಡ್ಡಿನ ಪೈತ್ಯ ಅಡರಿದವರಿಗೆ ಜಗತ್ತು ಕ್ಷುದ್ರವಾಗಿ ಕಾಣ್ತದೆ. ರಾಜ್ಯ ಎನ್ನುವುದು ಒಂದು ವಿಷ, ಅದರ ಅಧಿಕಾರ ಸೋಂಕು ತಾಗಿದವರಿಗೆಲ್ಲ ಬುದ್ಧಿ ಮಂಕಾಗಿ ಬಿಡ್ತದೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ. 1 ಅಂಕ ಮತ್ತು 2 ಅಂಕದ್ದು ಪರ್ಫೆಕ್ಟಾಗಿ ಇಷ್ಟು ಮಾಡ್ಕೊಂಡಿದ್ರೆ ಇವೇ ಪ್ರಶ್ನೆಗಳು ಬರ್ತದೆ.